ರಾಜ್ಯದಲ್ಲಿ ಬೇಸಿಗೆ ಬಿಸಿ ಹೆಚ್ಚಾಗ್ತಾ ಇದೆ. ನಿಮಗೂ ಕೂಡ ಅಷ್ಟೇ ನಾಳೆ ಚುನಾವಣೆ ಸಂದರ್ಭದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಆಯ್ಕೆ ಮಾಡಿಕೊಳ್ಳಿ. ಅದರ ಬಿಸಿ ಲೋಕಸಭಾ ಚುನಾವಣೆ ಕೂಡ ಪ್ರಚಾರಕ್ಕೂ ತಟ್ಟಿದೆ. ಈ ಬಾರಿಯ ಲೋಕಸಭಾ ಚುನಾವಣೆ ಬಿಜೆಪಿ ಟಿಕೆಟ್ ವಂಚಿತ ಹಾಲಿ ಸಂಸದ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಉತ್ತರ ಪ್ರದೇಶದ ಹತ್ರಾಸ್ನ ಬಿಜೆಪಿ ಸಂಸದ ರಾಜ್ವೀರ್ ದಿಲೇರ್ ಕೊನೆಯುಸಿರೆಳೆದಿದ್ದಾರೆ. ನಿರಂತರವಾಗಿ ಪ್ರಚಾರ ಮಾಡಿದ್ದ ದಿಲೇರ್ ಇದ್ದಕ್ಕಿದ್ದಂತೆ ಮೂರ್ಛೆ ಹೋಗಿದ್ದಾರೆ. ತಕ್ಷಣ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಹೃದಯಾಘಾತದಿಂದ ಸಂಸದರು ಮೃತಪಟ್ಟಿದ್ದಾರೆ. ಇನ್ನೊಂದೆಡೆ ನಿನ್ನೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೂಡ ಬಿಸಿಲ ತಾಪದಿಂದಾಗಿ ಮೂರ್ಛೆ ಹೋಗಿದ್ದರು. ಇನ್ನು ಯಾವ್ಯಾವ ಕಡೆ ಯಾವ ರೀತಿ ತಾಪಮಾನ ಇದೆ? 42 ಡಿಗ್ರಿ ಬಿಸಿ ಕರ್ನಾಟಕ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ 5 ರಾಜ್ಯಗಳಲ್ಲಿ ಮುಂದೆ ಬಿಸಿ ಹೆಚ್ಚಾಗುತ್ತಂತೆ. ಇನ್ನು 5 ರಾಜ್ಯಗಳಲ್ಲಿ ಹವಾಮಾನ ಇಲಾಖೆಯಿಂದ ತಲೆ ಬಿಸಿಯಾಗುವ ಸುದ್ದಿ ಇದೆ. ಉತ್ತರ ಭಾರತದ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಒಡಿಶಾದಲ್ಲಿ 42% ಡಿಗ್ರಿ ದಾಟಿದೆ ತಾಪಮಾನ. ನಮ್ಮ ಕರ್ನಾಟಕದಲ್ಲೂ ಹೆಚ್ಚಾಗಲಿದೆ ತಾಪಮಾನ. ಮುಂದಿನ 5 ದಿನಗಳ ಕಾಲ ಹೆಚ್ಚಾಗಲಿದೆ ತಾಪಮಾನ. ಉತ್ತರ ಪ್ರದೇಶದ 27 ಜಿಲ್ಲೆಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಒಡಿಶಾ, ಪಶ್ಚಿಮ ಬಂಗಾಳದ ಕೆಲವೆಡೆ 44 ಡಿಗ್ರಿ ತಾಪಮಾನ. ಮೇ ಜೂನ್ನಲ್ಲಿ ಕೆಲವೆಡೆ 50 ಡಿಗ್ರಿ ತಾಪಮಾನ ದಾಖಲಾಗುತ್ತೆ. ಒಡಿಶಾದಲ್ಲಿ ಇಂದಿನಿಂದ 1 ವಾರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಛತ್ತೀಸ್ಗಢದಲ್ಲಿ ಜೂನ್ 15ರವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ. ನಾಳೆ ದೇಶದಲ್ಲಿ 2ನೇ ಹಂತದ ಮತದಾನಕ್ಕೂ ಬಿಸಿಲ ಹೊಡೆತ ಫಿಕ್ಸ್ ಆಗಿದೆ. ಪ್ರಧಾನಿ ಮೋದಿ ಮಧ್ಯಪ್ರದೇಶದಲ್ಲಿ ಮಾತಾಡ್ತಾ ಇದ್ರು. ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ. ಮತ್ತೊಂದು ಕಡೆ ಈ ನಾಯಕರ ನಡುವೆ ಕಚ್ಚಾಟ ಇದ್ದೇ ಇದೆ. ಅದನ್ನೆಲ್ಲ ಪ್ರಶ್ನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇಂಡಿ ಮೈತ್ರಿಕೂಟ ವರ್ಷಕ್ಕೊಬ್ಬರು ಪ್ರಧಾನಿ ಮಾಡ್ತಾರಾ? ನಿಮಗೆ ವರ್ಷಕ್ಕೊಬ್ಬರು ಪ್ರಧಾನಿ ಬೇಕಾ ಅಥವಾ ನಾನು ಬೇಕಾ ಅಂಥೇಳಿ ಮತದಾರರಿಗೆ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಮೋದಿ, ಇಂಡಿಯಾ ಮೈತ್ರಿಕೂಟ ತಮ್ಮ ನಾಯಕತ್ವ ಸಮಸ್ಯೆ ಪರಿಹರಿಸಲು 1 ವರ್ಷ, ಒಬ್ಬ ಪ್ರಧಾನಿ ಎನ್ನುವಂಥ ಸೂತ್ರ ಬಳಸುವುದಕ್ಕೆ ಮುಂದಾಗಿದೆ. ಅವರಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ 1 ವರ್ಷ ಕೊಡಬೇಕಾಗತ್ತೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಏನು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಕೇಳಿಸ್ಕೊಳ್ಳಿ. ये लोग इसका जवाब ढूंढ रहे थे, जवाब मिल नहीं रहा था, लेकिन अभी कुछ मीडिया रिपोर्ट में आया है कि मोदी बार बार पूछ रहा है कि भाई बताओ तुम्हारा नेता कौन, किसको सुपुर्द करे। तो बोलते हैं उन्होंने फॉर्मूला बनाई है, कि कौन प्रधानमंत्री बनेगा। कहा जा रहा है कि ये लोग 1 ईयर 1 PM फॉर्मूला बना रहे हैं, यानी 1 साल 1 PM, दूसरे साल दूसरा PM, तीसरे साल तीसरा PM, चौथे साल चौथा PM, 5वें साल 5वां PM। बताओ भाई क्या होगा देश का? ಅಂದರೆ ನಾವು ಮಾತ್ರ ಸದೃಢವಾದ ಸರ್ಕಾರವನ್ನು ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ಅವರು ಮತ್ತೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗೆಯೇ INDA ಮೈತ್ರಿಕೂಟದಲ್ಲಿ ಅಂಥದ್ದೇ ಆಯಿತು.